ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ಚಿಕನ್ ಬಿರಿಯಾನಿ ಮತ್ತು ಮಟನ್ ಸಾರು ಮಾಡೋದನ್ನು ತೋರಿಸ್ತಿದ್ದೀನಿ. ಚಿಕನ್ ಬಿರಿಯಾನಿ ಮಟನ್ ಸಾರು ತುಂಬ ಸರಿ ಮಾಡಿದ್ದೀನಿ. ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಮಟನ್ ಸಾರಿಗೆ ನಾವು ಮಸಾಲೆ ರುಬ್ಕೊಂಬಿಡೋಣ. ಮಸಾಲೆ ರುಬ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ 2 ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಸ್ವಲ್ಪ ಸಾರು ಜಾಸ್ತಿ ಬೇಕಾಗಿತ್ತು, ಹಾಗಾಗಿ ಭಾನುವಾರ ಸ್ಪೆಷಲ್ ಇದು. ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು 2-3 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇವಾಗ 2-3 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ನಾನು ಚಕ್ಕೆ ಲವಂಗ ಪುಡಿನ ಹಾಕ್ಕೊಂಡಿದ್ದೀನಿ. ಬರೀ ಚಕ್ಕೆ ಲವಂಗ ಏಲಕ್ಕಿ ಮಾತ್ರ ಹುರ್ಕೊಂಡು ರುಬ್ಬಿರೋದು, ಪೌಡ್ರ್ ಮಾಡಿರೋದಿದು. ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಗರಂ ಮಸಾಲೆ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ, ಬರೀ ಚಕ್ಕೆ ಲವಂಗ ಪುಡಿನೇ ನಾನು ಮಸಾಲೆ ಸಾರಿಗೆಲ್ಲ ಯೂಸ್ ಮಾಡೋದು. ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸಾರು ಜಾಸ್ತಿ ಮಸಾಲೆ ಸಾರಿಗೆಲ್ಲ ಜಾಸ್ತಿ ಟೊಮೆಟೊ ಹಾಕೋದಿಲ್ಲ ಈ ಮಸಾಲೆ, ಹುರಿದಿರೋ ಮಸಾಲೆಗೆ. ಹಾಗಾಗಿ ನಾನು ಇವಾಗ ಒಂದು ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ನಾನು ಕಡಲೆಪಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ಸ್ಪೂನ್ ಅಳತೆ ಎಲ್ಲ ನನ್ನ ಕೈ ಅಳತೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾನು ಒಂದು ಅರ್ಧ ಕಪ್ಪಿನಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ 1 ಹಿಡಿಯಷ್ಟು ನಾನು ಕೊತ್ತಂಬರಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀವಿ. ಆಫ್ ಮಾಡ್ಕೊಂಡು ಇದೇ ಬಿಸಿಗೆ ಸರಿ ಹೋಗ್ಬಿಡುತ್ತೆ. ಇವಾಗ ನಾನು ಅಚ್ಚ ಖಾರದ ಪುಡಿನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಒಂದು 4 ಚಮಚ ಹಾಕ್ಕೊಂಡಿದ್ದೀನಿ. 4 ಚಮಚ ಧನಿಯಾ ಪುಡಿ ಹಾಕ್ಕೊಂಡು ನಾವು ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇದಕ್ಕೆ ನಾವು ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು 4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನಷ್ಟು ಹಾಕ್ಕೊಂಡು ಇದು ಮಸಾಲೆ ಸಾರಿಗೆ ಮಾತ್ರ ಹಾಕ್ಕೊಳ್ಳೋದು. ಚಿಕನ್ನು, ಮಟನ್ನು ಮತ್ತು ಮಸಾಲೆ ಸಾರುಗಳಿಗೆ ಹಾಕ್ಕೊಳ್ಳೋದಕ್ಕೆ ಅಂತ ಮಾಡಿ ಇಟ್ಕೊಂಡಿರೋದು ಪೌಡ್ರು. ಇದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ. ಇನ್ನೊಂದು ಸರಿ ಮಾಡಬೇಕಾದ್ರೆ ನಾನು ಹಾಕಿ ತೋರಿಸ್ತೀನಿ. ಯಾವ ಚಾನಲಲ್ಲಿ ಹಾಕಿದ್ದೀನಿ ಅಂತ ಗೊತ್ತಿಲ್ಲ, 3 ಚಾನಲಲ್ಲಿ ಯಾವುದೋ ಒಂದು ಚಾನಲಲ್ಲಿ ಹಾಕಿದ್ದೀನಿ. ಮತ್ತು ನೋಡಿ, ಇವಾಗ ಬಿರಿಯಾನಿ ಮಾಡೋದಕ್ಕೆ ನಾನೊಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಇದಕ್ಕೊಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ದೊಡ್ಡದೊಂದು 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನೊಂದು 3 ಗ್ಲಾಸ್ ಅಕ್ಕಿಗೆ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, 3/4 kg. ಇವಾಗ 1/4 kgಗೆ 1 ಈರುಳ್ಳಿ ಥರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಈರುಳ್ಳಿನ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿಬಿಡ್ಬೇಕು, ಆ ಥರ ಫ್ರೈ ಮಾಡ್ಕೊಂಡಿದ್ದೆ. ಮತ್ತು ನಾನು ಯಾವಾಗಲೂ ಮಾಡೋದು ಇಷ್ಟೊಂದು ಫ್ರೈ ಮಾಡೋದಿಲ್ಲ, ಅದು ಕಲರ್ ನಾವು ಯಾವ ಥರ ಮಾಡ್ತೀವೋ ಅದರಲ್ಲಿ ಕಲರ್ ಇರುತ್ತೆ. ನಾನೊಂದು 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಕಲರಿಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಲರಿಗೋಸ್ಕರ. ಇದು ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದಾದ್ಮೇಲೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾನು 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಮಸಾಲೆ ಕಲರ್ ಯಾವ ಥರ ಬರುತ್ತೆ ಅಂತೇಳಿ ನೋಡಿ. 1 ಹಿಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. 1 ಹಿಡಿ ಪುದೀನ ಹಾಕ್ಕೊಂಡಿದ್ದೀನಿ. 1 ಹಿಡಿ ಕೊತ್ತಂಬರಿ ಪುದೀನ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆನಪಿರಲಿ, ಮೆಂತ್ಯ ಸೊಪ್ಪು ಹಾಕುವಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಮೆಂತ್ಯ ಸೊಪ್ಪು. ಇಲ್ಲಾಂದರೆ ಕಸ್ತೂರಿ ಮೆಥಿ ಕೂಡ ಯೂಸ್ ಮಾಡ್ಬೋದು. ಆ ಟೈಮಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೀನಿ. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾವಿವಾಗ ಟೊಮೆಟೊನ ಹಾಕ್ಕೊಂಬಿಡೋಣ. ಟೊಮೆಟೊ ನಾನು
ಬಿರಿಯಾನಿಗೆ ನಾನು ಜಾಸ್ತಿ ಟೊಮೆಟೊ ಕೂಡ ಹಾಕಿಲ್ಲ. ಇದಕ್ಕೂ ಕೂಡ ನಾನು ಒಂದೇ ಒಂದು ಟೊಮೆಟೊ ಹಾಕಿದ್ದೀನಿ. ನಾವು ಟೊಮೆಟೊ ಜಾಸ್ತಿ ಹಾಕಿ ಕೂಡ ಮಾಡ್ಬೋದು. ನಾವು ಟೊಮೆಟೊ ಜಾಸ್ತಿ ಹಾಕಿ ಮಸಾಲೆ ಜಾಸ್ತಿ ಆಗುತ್ತೆ ಅಂತ ಟೊಮೆಟೊ ಕೂಡ ಜಾಸ್ತಿ ಹಾಕೋದಿಲ್ಲ ನಾನು. ಇವಾಗ ಮುಚ್ಚಳ ಮುಚ್ಚಿ ಟೊಮೆಟೊ ಮೆತ್ತಗಾಗೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನಮಗೆ ಸಾರು ಕೂಡ ರೆಡಿಯಾಗಿದೆ. ಸಾರಿಗೆ ನೋಡಿ, ನಾನು ಮಟನ್ 1.5 kg ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಇಡೀ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಮಟನ್ ಸೇರಿಸ್ಕೊಂಬಿಡೋಣ. ಮಟನನ್ನು ನಾನು ಸ್ವಲ್ಪ ವಿನಿಗರು ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆಗ ತೊಳ್ಕೊಂಡಾಗ ನಮಗೆ ಚೆನ್ನಾಗಿ ಅದರಲ್ಲಿರೋ ಬ್ಲಡ್ ಎಲ್ಲ ಆಚೆ ಬಂದುಬಿಟ್ಟು ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ ಅಂತ ಒಂದು ವಿಡಿಯೋ ನೋಡಿದ್ದೆ. ಹಂಗಾಗಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು 3-4 ಸರಿ, ಸ್ಮೆಲ್ಲೆಲ್ಲ ಹೋಗೋ ಥರ. ಇವಾಗ ನೋಡಿ, ಚೆನ್ನಾಗಿ ಕೊಬ್ಬು ಜಾಸ್ತಿ ಇದೆ ಮಟನಲ್ಲಿ, ಹಾಗಾಗಿ ನಾವು ಸ್ವಲ್ಪ ಕಮ್ಮಿ ಎಣ್ಣೆ ಹಾಕ್ಕೋಬೇಕು. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಕೊಬ್ಬಿಲ್ಲ ಅಂತಂದರೆ ನೀವು ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೋಬೋದಾಗುತ್ತೆ. ಇವಾಗ ನಾವು ಮಸಾಲೆ ಏನು ಹಾಕಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ ಮಸಾಲೆ ಮಟನ್ನು ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು. ನಾವೇನು ಅದನ್ನು ಎಣ್ಣೆ ನೀರು ಬಿಡೋ ತನಕ ನಾನೇನು ಫ್ರೈ ಮಾಡ್ಕೊಳ್ತಿಲ್ಲ. ಸ್ವಲ್ಪ ತಿರುಗಿಸ್ಕೊಂಡು ಎಣ್ಣೆಲಿ ನಾನು ಇವಾಗ ಮಸಾಲೆನ ಸೇರಿಸ್ಕೊಬಿಡ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ತಿರುಗಿಸ್ಕೊಂಬಿಟ್ಟು ನಾವು ನೀರು ಹಾಕಿ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಲಿಡ್ ಕ್ಲೋಸ್ ಮಾಡಿ ಒಂದು 5 ವಿಷಲ್ ಬಿಟ್ಟರೆ ಮಟನ್ ಸಾರು ಆಗಿಬಿಡುತ್ತೆ. ನೋಡಿ, ಇದು ಸಾರು ಬಂದುಬಿಟ್ಟು ಮುದ್ದೆಗೆ, ಅನ್ನಕ್ಕೆ ಮತ್ತು ಇಡ್ಲಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಪರೋಟ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ನೀರಾಗೆ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಅನ್ನಕ್ಕೆ ಮುದ್ದೆಗೂ ಕೂಡ ಮಾಡ್ತಿದ್ದೀನಿ. ಸ್ವಲ್ಪ ನೀರಾಗಬೇಕು. ನಮ್ಮ ಮಗನಿಗೆ ಸ್ವಲ್ಪ ನೀರಾಗಿ ಮಾಡಬೇಕು ಸಾರು, ಅವನಿಗೆ ಮಟನ್ ಸಾರು, ಚಿಕನ್ ಸಾರು ಆದರೆ. ಹಾಗಾಗಿ ಸ್ವಲ್ಪ ನೀರಾದರೆ ತುಂಬ ನೀರಾಗಿ ಮಾಡಬಾರ್ದು. ಒಂದು ಲಿಮಿಟಲ್ಲಿ ನೀರು ಹಾಕ್ಕೊಂಡು ಮಾಡ್ಬೋದು. ಇನ್ನೂ ಗಟ್ಟಿಯಾಗಿ ಬೇಕಾಗಿರೋ ಮಾಡ್ಕೋಬೋದು. ನಾನು ಮುದ್ದೆಗೆ, ಅನ್ನಕ್ಕೆ ಅಂತ ಮಾಡ್ತಿದ್ದೀನಿ, ಬಿರಿಯಾನಿಗೆ ಅಂತೇಳ್ಬಿಟ್ಟು ಮಟನ್ ಸಾರು ಇಷ್ಟು ಮಾಡ್ತಿದ್ದೀನಿ. ಇದಕ್ಕೆ ನುಚ್ಚಾಕಿ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತಂಗಳು ಮುದ್ದೆಗೆ ನಾವು ಮಟನ್ ಸಾರು ತಿಂದಾಗ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದು ಮಾಡಿಬಿಡೋಣ. ನಮ್ಮ ಮನೆ ಖಾಲಿ ಮಾಡಬೇಕಾಗಿದೆ. ಹಾಗಾಗಿ ಖಾಲಿ ಮಾಡಬೇಕಲ್ಲ ಅಂತೇಳಿ ಬೆಳಗ್ಗೆನೇ ಅಡುಗೆ ಮಾಡಿ ಇಟ್ಬಿಡ್ತಾಯಿದ್ದೀವಿ. ಅಡುಗೆ ಮಾಡಿ ಇಟ್ಬಿಟ್ಟು ಮನೇನ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಮನೆ ಶಿಫ್ಟ್ ಮಾಡಬೇಕಲ್ಲ, ಹಂಗಾಗಿ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ವಿಷಲ್ ಬರಲಿ. 5 ವಿಷಲ್ ಬರೋಷ್ಟೊತ್ತಿಗೆ ನೋಡಿ, ಇದಕ್ಕೆ 1.25 kg ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕೋದನ್ನು ನಾನು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಚಿಕನ್ನೆಲ್ಲ ಒಂದು 10 ನಿಮಿಷ ನಾವು ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತೇಳಿ. ನಾನು ಇದಕ್ಕೆ 3 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು, 6 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅಕ್ಕಿನ ನೆನೆಸಿಲ್ಲ ನಾನು, ಹಂಗಾಗಿ 6 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕಿ ಕುದಿಯೋಕ್ಕೆ ಬಿಟ್ಬಿಡೋಣ. ಕುದಿಯೋಕ್ಕೆ ಬಿಟ್ಟಾದಮೇಲೆ ನೋಡಿ, ನೀರು ಚೆನ್ನಾಗಿ ಕುದಿದೆ. ಕಲರು ತುಂಬ ಡಾರ್ಕ್ ಆಗಿದೆ ಅಲ್ವಾ, ಬಿರಿಯಾನಿ ಕೂಡ ಡಾರ್ಕ್ ಕಲರಾಗೆ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ನೀರೆಲ್ಲ ಕುದ್ದಿದೆ. ಕುದ್ದ ಮೇಲೆ ನಾವು ಇವಾಗ ಅಕ್ಕಿನ ತೊಳೆದು ಹಾಕ್ಕೊಂಬಿಡೋಣ. ನಾನು ಇದರಲ್ಲಿ 1 ಗ್ಲಾಸು ಬಾಸುಮತಿ ಅಕ್ಕಿ, 2 ಗ್ಲಾಸು ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಕಿ ನಾವು ಇವಾಗ ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಡು ನಾವು ಉಪ್ಪು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು ನಾವು ಅನ್ನ ಬೆಂದ ಮೇಲೆ ನಾವು ಉಪ್ಪು ಹಾಕಿದ್ರೆ ಒಂದೊಂದು ಕಡೆ ಆಗಿಬಿಡುತ್ತೆ. ಹಂಗಾಗಿ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ಕುದಿಯೋಕ್ಕೆ ಬಿಡೋಣ. 10 ನಿಮಿಷ ಆಗಿದೆ ನೋಡಿ. ಇವಾಗ ನೀರು ಕುದೀತಾ ಇದೆ, ಅನ್ನ ಕುದಿಯೋಕ್ಕೆ ಬಂದಿದೆ ನೋಡಿ. ಇವಾಗ ಅನ್ನ ಅರ್ಧ ಭಾಗ ಬೆಂದ ಮೇಲೆ ನಾವು ಇವಾಗ ತಿರುಗಿಸ್ಕೊತಿದ್ದೀವಿ ನೋಡಿ. ಮಧ್ಯೆ ಮಧ್ಯೆ ತುಂಬ ತಿರುಗಿಸ್ಕೊಬಾರ್ದು, ಅನ್ನ ಒಡೆದೋಗ್ಬಿಡುತ್ತೆ. ನಿಧಾನಕ್ಕೆ ಒಂದು 2-3 ಸರಿ ತಿರುಗಿಸ್ಕೋಬೇಕಾಗುತ್ತೆ ಅಷ್ಟೇ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ, ನಾನು ಇವಾಗ ಇದಕ್ಕೆ ಮತ್ತೆ ಮಿಕ್ಕಿತ್ತಲ್ಲ ಕೊತ್ತಂಬರಿ, ಕರಿಬೇವು ಸ್ವಲ್ಪ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದರ ಮೇಲೆ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲೆ ಪುಡಿನ ಕೂಡ ಹಾಕ್ಕೊಂಡು ಒಂದು ಚೂರು ತಿರುಗಿಸ್ಬಿಟ್ಟು ಹಾಕ್ಬಿಡೋಣ. ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ನಾವೇನು ತಿರುಗಿಸಿಲ್ಲ ನಾನು, ಸಾರಿ, ಹಾಗೆ ಹಾಕ್ಬಿಟ್ಟು ನಾನು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ದಪ್ಪ ತಳದ ಹೆಂಚಿನ ತಗೊಂಡು ಅದರಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ನಾನು ಇವಾಗ ಪಾತ್ರೆನ ಇಟ್ಬಿಡ್ತಾಯಿದ್ದೀನಿ. ಪಾತ್ರೆನಿಟ್ಟು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ತುಂಬ ತಿರುಗಿಸೋದೇನು ಬೇಕಾಗಿಲ್ಲ, ಸ್ವಲ್ಪ ತಿರುಗಿಸ್ಕೊಂಡು ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಒಂದು ವೆಯ್ಟ್ ಇಡಬೇಕಾಗುತ್ತೆ. ಮುಚ್ಚಳ ಟೈಟಾಗಿರೋ ಮುಚ್ಚಳ ಮುಚ್ಚಿಬಿಟ್ಟು ನಾವು ಗಾಳಿಗೆ ಹೋಗದೇ ಇರೋ ಥರ ಮುಚ್ಚಳ ಮುಚ್ಚಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು
ಅದಕ್ಕೆ ಸುತ್ತು ಏನಾದರೂ ಕಟ್ ಬಟ್ಟೆ ಅಥವಾ ಇದನ್ನ ಇಟ್ಬಿಟ್ಟು ಕೂಡ ಮಾಡ್ಬೋದು. ನೋಡಿ ಈ ಥರ ನಾನು ವೆಯ್ಟ್ ಇಟ್ಬಿಡ್ತಾ ಇದ್ದೀನಿ, ಗಾಳಿ ಎಲ್ಲೂ ಹೋಗ್ತಿಲ್ಲ. ಅದಕ್ಕೆ 2 ಕಲ್ಲನ್ನು ಇಟ್ಬಿಟ್ಟು ನಾನು ವೆಯ್ಟ್ ಇಟ್ಬಿಡ್ತಾ ಇದ್ದೀನಿ. ವೆಯ್ಟ್ ಇಟ್ಟು ಒಂದು 10 ನಿಮಿಷ ಬಿಡೋಣ. 10 ನಿಮಿಷ ಆಗಿದೆ ನೋಡಿ, ಬಿರಿಯಾನಿ ಕೂಡ ರೆಡಿಯಾಗಿದೆ. ಯಾವ ಥರ ಆಗಿದೆ ಅಂತ ನೋಡಿ. ಇವಾಗ ನೋಡಿ ಬಿರಿಯಾನಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀವಿ. ಆ ಬಿಸಿಗೇನೆ ಮತ್ತು ನಮಗೆ ಬಿರಿಯಾನಿ ಫುಲ್ ರೆಡಿಯಾಗಿಬಿಡುತ್ತೆ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಚಿಕನ್ ಬಿರಿಯಾನಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲನೇ ಸರಿ ನಮ್ಮ ವಿಡಿಯೋ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾವು ಹಾಕೋ ಪ್ರತಿ ವಿಡಿಯೋ ನಿಮ್ಗೆ ಬಂದು ಸೇರುತ್ತೆ. ಮಟನ್ ಸಾರು ಕೂಡ ಬೆಂದಿದೆ, ಕುಕ್ಕರ್ ಬೆಂದಿದೆ ನೋಡಿ. ಇವಾಗ ಕುಕ್ಕರ್ ವಿಷಲ್ ಬಂದಿದೆ. ಕೊಬ್ಬೆಲ್ಲ ಜಾಸ್ತಿ ಇದೆ ನೋಡಿ ಹೇಗಿದೆ ಅಂತೇಳಿ. ಕೊಬ್ಬು ಜಾಸ್ತಿ ತಿಂದಿರೋರು ಇದನ್ನು ಬಗ್ಗಿಸ್ಕೊಂಡ್ಬಿಡ್ಬೋದಾಗುತ್ತೆ, ಬಗ್ಗಿಸ್ಕೊಂಡು ಮಾಡಬೇಕಾಗುತ್ತೆ. ನೋಡಿ ನೀರಾಗಿ ಮಾಡಿದ್ದೀನಿ ಸಾರು. ಇದು ಕೂಡ ಚೆನ್ನಾಗಿರುತ್ತೆ, ಅನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ಗೆ. ಮತ್ತು ನೋಡಿ ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ. ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಮಗಿನ್ನೂ 4 ಜನ ವಿಡಿಯೋ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ ವೀಕ್ಷಕರೇ. ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ಆಗಿದೆ ಬಿರಿಯಾನಿ ಆಗಿದೆ. ನಂಗೆ ಹೊಟ್ಟೆ ಹಸಿವು ಆಗ್ತಿದೆ ಅಂತೇಳ್ಬಿಟ್ಟು ಫಸ್ಟಿಗೆ ಹಾಕ್ಕೊಂಡು ತಿಂದ್ಬಿಡೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ತಿಂದ್ಬಿಟ್ಟು ಮಾಡಿಬಿಡೋಣ ಅಂತೇಳಿ. ಇನ್ನೂ ಯಾರು ಮನೆಗೆ ಬಂದಿಲ್ಲ, ಚರ್ಚ್ಗೆ ಹೋಗಿದ್ದಾರೆ. ಹಾಗಾಗಿ ನಾನು ಸಾರನ್ನ ಮುಚ್ಚಿಟ್ಬಿಟ್ಟಿದ್ದೀನಿ ಹಾಗೆ. ನೋಡಿ ಇವಾಗ ಬಿರಿಯಾನಿ ಈ ಕಲರ್ ಆಗಿದೆ, ಸಾರು ರೆಡಿಯಾಗಿದೆ. ನೋಡಿ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.